ಮಾಜಿ ವಿಧಾನ ಪರಿಷತ್ ಸದಸ್ಯ ಬಿಎಂಎಲ್ ಕಾಂತರಾಜುರವರ ಹುಟ್ಟುಹಬ್ಬವನ್ನು ನೆಲಮಂಗಲದ ನಗರಸಭೆ ವ್ಯಾಪ್ತಿಗೆ ಬರುವ ಭಿನ್ನಮಂಗಲದಲ್ಲಿ ನೂರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಲಾಯಿತು. ಗಣ್ಯರು ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಬಿಎಂಎಲ್ ಕಾಂತರಾಜುರವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಮೊದಲನೇ ಬಾರಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮೊದಲಿಗೆ ನಮ್ಮ ಕಾಂತಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಜನವರಿ 1 ಬಂತು ಅಂದರೆ ಭಿನ್ನಮಂಗಲದಲ್ಲಿ ಒಂದು ಹಬ್ಬದ ವಾತಾವರಣ ಇರ್ತದೆ. ಇಡೀ ತಾಲೂಕಾದ್ಯಂತ ಎಲ್ಲ ನಾಯಕರುಗಳು, ಎಲ್ಲ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಗೆ ಬಂದು ಅವ್ರ ಹುಟ್ಟುಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಸುಮಾರು 10 ವರ್ಷದಿಂದನೂ ಅವರು ಹುಟ್ಟುಹಬ್ಬನ ವರ್ಷಕ್ಕೂ ಅದ್ದೂರಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಅವರಿಗೆ ನಮ್ಮೂರಾಗೆ ಅವ್ರು ಹುಟ್ಟಿರೋದೇ ನಮಗೆ ಒಂದು ಹೆಮ್ಮೆ. ಅದರಿಂದ ನಮಗೆ ಖುಷಿ ಆಗ್ತದೆ. ಅವ್ರ ಹುಟ್ಟುಹಬ್ಬನ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ ಅಭಿಮಾನಿಗಳು. ಇನ್ನೂ ನಾವು ದೇವಸ್ಥಾನದಾಗೆಲ್ಲ ಪೂಜೆ ಆಗಲಿ, ಎಲ್ಲರೂ ಅಷ್ಟರಲ್ಲಿ ಬಂದು ಊರ ಜನ ಎಲ್ಲನೂ ಆಶೀರ್ವಾದ ಮಾಡ್ತಾರೆ. ತಿರ್ಗಿ ತಾಲೂಕಾದ್ಯಂತ ಬಂದು ಆಶೀರ್ವಾದ ಮಾಡ್ತಾರೆ. ತುರುವೇಕೆರೆ ಜನನೂ ಬಂದವ್ರೆ. ಅದರಿಂದ ನಮಗೂ ಖುಷಿ ಅಲ್ವಾ. ಇವಾಗ ಎಲ್ಲರೂ ಬರ್ತಾವ್ರೆ ಭಿನ್ನಮಂಗಲಕ್ಕೆ ಅಂದಾಗ ನಮಗೆ ಹುಟ್ಟಿರೋದೇ ಕಾಂತಣ್ಣ ನಮಗೆ ಹೆಮ್ಮೆ. ಅದರಿಂದ ಖುಷಿ. ಬೆಳಗಿಂದನೂ ಸುಮಾರು 8 ಗಂಟೆಯಿಂದನೂ ತಿಂಡಿ ವ್ಯವಸ್ಥೆ ಮಾಡಿದ್ವಿ. ಕಾಫಿ ಟೀ ನೀರಿನ ವ್ಯವಸ್ಥೆ. ಬಂದವರು ಎಲ್ಲರೂ ಖುಷಿಯಾಗೈತೆ. ಟಿಫನು ಚೆನ್ನಾಗೈತೆ, ತಿಂಡಿ ಚೆನ್ನಾಗೈತೆ ಅಂತ ಎಲ್ಲ ಹೇಳ್ತಾವ್ರೆ. ಅದರಿಂದ ನಮಗೂ ಖುಷಿ ಆಗ್ತದೆ. ಹಂಗೇ ಕಾಂತಣ್ಣನೂ ಅವ್ರಿಗೂ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು, ನಮ್ಮೂರಿಗೆ ಇನ್ನೂ ಒಂದು ಘನತೆ ಗೌರವ ಗಳಿಸಿ ನಮಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ದೇವರಲ್ಲಿ ಕೇಳ್ತೀನಿ. ಹೊಸ ವರ್ಷದೊಂದಿಗೆ ಮತ್ತು ನಮ್ಮ ಕಾಂತಣ್ಣವರ 44ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ತುಂಬ ನೆಲಮಂಗಲ ತಾಲೂಕಿನ ಅನೇಕ ಮುಖಂಡರುಗಳೆಲ್ಲ ಬರ್ತಾಯಿದ್ದಾರೆ. ಒಳ್ಳೊಳ್ಳೆ ರೀತಿಯ ಕಾರ್ಯ ಕೆಲಸಗಳನ್ನ ಮಾಡಿದ್ದಾರೆ ನಮ್ಮ ಕಾಂತಣ್ಣ. ಅದಕ್ಕೋಸ್ಕರ ಎಲ್ಲರೂ ಕಾಂತಣ್ಣ ತುಂಬ ಇಷ್ಟ. ಅದಕ್ಕೆ ಎಲ್ಲರೂ ಬಂದು ಮಾಡ್ತಾಯಿದ್ದಾರೆ. ನಾವು ನಮ್ಮ ಬ್ರದರ್ ಆಗಬೇಕು ಕಾಂತಣ್ಣವರು. ಅದಕ್ಕೆ ತುಂಬ ಓಡಾಡ್ಕೊಂಡು ಮಾಡ್ತಾಯಿದ್ದೀವಿ ಫಂಕ್ಷನ್ ಎಲ್ಲ. ವಾಸಣ್ಣವ್ರ ನೇತೃತ್ವದಲ್ಲಿ ಎಲ್ಲ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೀತೈತೆ. ಅಭಿಮಾನಿಗಳು ಆರ ತುರಾಯಿಗಳನ್ನ ಹಾಕಿ ಕೇಕ್ ಕತ್ತರಿಸಿ ನೆಚ್ಚಿನ ನಾಯಕನಿಗೆ ಹುಟ್ಟುಹಬ್ಬದ ಮೂಲಕ ಅಭಿಮಾನ ಪ್ರದರ್ಶಿಸಿದ್ರು. ಇನ್ನು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಲು ಬರುವ ನೂರಾರು ಅಭಿಮಾನಿಗಳಿಗೆ ಹಾಗೂ ಗಣ್ಯರಿಗೆ ಮತ್ತು ಕುಟುಂಬಸ್ಥರಿಗೆ ಭೋಜನದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿತ್ತು.